ಸತೀಶ್, ಇಟ್ಸ್ ಓಕೆ. ಎಲ್ಲದಕ್ಕೂ ಒಂದು ಟ್ರೀಟ್ಮೆಂಟ್ ಅಂತ ಇರುತ್ತೆ. ಇಂಥ ಕೇಸಲ್ಲಿ ಪೇಷಂಟ್ಗೆ ಸಂಬಂಧಪಟ್ಟಿರುವಂತಹ ಪ್ರತಿಯೊಂದನ್ನು, ವ್ಯಕ್ತಿಗಳು, ಸನ್ನಿವೇಶಗಳು, ಅಂದರೆ ಅವ್ರ ಜೀವನದಲ್ಲಿ ನಡೆದಿರುವಂತಹ ಪ್ರತಿಯೊಂದು ಘಟನೆ, ತೀರಾ ಇತ್ತೀಚೆಗೆ ನಡೆದಿರುವಂತಹ ಘಟನೆಯಿಂದ ಹಿಡಿದು ಹಾಗೆ ಹಿಂದಿಂದಕ್ಕೆ ಪ್ರತಿಯೊಂದನ್ನು ರೀಕ್ರಿಯೇಟ್ ಮಾಡ್ಕೋತಾ ಹೋಗಬೇಕು. ಹಾಗೆ ಮಾಡ್ಕೋತಾ ಹೋದಾಗ ಅವರ ಜೀವನದ ಅತ್ಯಂತ ಮುಖ್ಯವಾದ ಘಟನೆ ಯಾವಾಗ ಅವ್ರ ಮುಂದೆ ನಡೆಯುತ್ತೋ ಅವ್ರಿಗೆಲ್ಲ ಜ್ಞಾಪಕ ಬರುತ್ತೆ. ಜ್ಞಾಪಕ ಬರುತ್ತೆ ಸರ್? ಆಫ್ಕೋರ್ಸ್ ಆಗತ್ತೆ. ಆದರೆ ಅದು ಆಗೋವರೆಗೂ ನಾವು ನಮ್ಮ ಕೆಲಸನ ಮಾಡ್ತಾನೇ ಹೋಗಬೇಕು. ತುಂಬ ಸಹನೆಯಿಂದ ಮಾಡಬೇಕು. ಯಾಕೆ ಗೊತ್ತಾ? ಒಂದು ಬೊಗಸೆಷ್ಟಿರೋ ಮನುಷ್ಯನ ಮೆದುಳು ಅನ್ನೋದಿದೆಯಲ್ಲ, ತುಂಬ ಪವರ್ಫುಲ್. ಅದು ರೂಪ, ರಸ, ಗಂಧ, ಸ್ಪರ್ಶ, ಹಾಗೆ ಯಾವುದೇ ಅನುಭವ ಆಗಿರ್ಬೋದು. ನಗು, ನೋವು, ಅಳು, ಕಹಿ, ಸಂತೋಷ, ಈ ಎಲ್ಲ ಅನುಭವಗಳನ್ನು ಅದರಲ್ಲಿ ತುಂಬಿಸಿದ್ರೂ ಒಂದು 10% ಸ್ಪೇಸ್ ಮಾತ್ರ ಆಕ್ಯುಪೈ ಮಾಡ್ಕೊಳುತ್ತೆ. ಆದರೆ ಈ ಮನುಷ್ಯನ ಮನಸ್ಸಿದೆಯಲ್ಲ, ಅದರಷ್ಟು ಟ್ರಿಕ್ಕಿ ಬೇರೆ ಯಾವುದೂ ಇಲ್ಲ. ಒಂದು ಬಲ್ಬು, ಒಂದು ಸ್ವಿಚ್, ಎರಡೂ ಚೆನ್ನಾಗಿದೆ, ಕರೆಂಟೂ ಇದೆ. ಆದರೂ ಸ್ವಿಚ್ ಒತ್ತಿದ್ರೆ ಬಲ್ಬ್ ಆನ್ ಆಗ್ತಿಲ್ಲ. ಮಧ್ಯದಲ್ಲಿ ವೈರಿಂಗ್ ಡ್ಯಾಮೇಜ್ ಆಗಿದೆ. ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಹುಡುಕ್ತಾ ಹೋಗಬೇಕು, ತೇಪೆ ಹಾಕಬೇಕು. ಹಾಗೆ ಮಾಡ್ಕೋತಾ ಹೋದಾಗ ಎಲ್ಲೋ ಒಂದು ಕಡೆ ಕರೆಂಟ್ ಹರಿದು ಬಲ್ಬ್ ಹತ್ಕೊಳ್ಳುತ್ತೆ. ಕಣ್ಣ ಮುಚ್ಚೆ ಒಮ್ಮೆ ನೀನು ನನ್ನ ನೋಡೆ. ಏನೋಪ್ಪ, ಎಲ್ಲರಿಗೂ ಒಳ್ಳೆದಾದ್ರೆ ಸರಿ ಮಾಡ್ಕೊಳ್ಳಿ. ಗೂಡೆ ನೆನಪಾವುಟೆ ತೆರೆದು ನೀ ಕೂಡೆ. ಅಣ್ಣ ಇದನ್ನು ದವಾಖಾನೆ ಏನ್ರಿ? ಕಣ್ಣ ಮುಚ್ಚೆ ಒಮ್ಮೆ ನೀನು. ಅವನು ಬಂದಿದ್ದಾನೆ ಸರ್, ನೀವು ಉಪಯೋಗ ಬಂದ್ಬಿಡಿ ಸರ್. ಓ ಹೌದಾ? ಓಕೆ, ನಾವು ಹೊರಡ್ತೀವಿ. ಗೂಡೆ ನೆನಪಾವುಟೆ ತೆರೆದೊಮ್ಮೆ ಕೂಡೆ. ಸರ್, ಇನ್ನು 6 ದಿವಸ ಸರ್, ಎಲ್ಲ ಸರಿ ಹೋಗ್ಬೇಕು ಸರ್. ಇವಳು ಹುಷಾರಾಗಿಲ್ಲ ಅಂದರೆ ಎಲ್ಲ ಕಳ್ಕೊಂಡ್ಬಿಡ್ತೀನಿ ಸರ್. ಹೇಗಾದರೂ ಆಗಲಿ ಅವಳಿಗೆ ಜ್ಞಾಪಕ ಬಂದರೆ ಸಾಕು, ಇದೇ ನನ್ನ ಪ್ರಾರ್ಥನೆ.